ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಇತ್ತೀಚೆಗೆ ನಿಧನರಾದ ಕನ್ನಡ ಪರ ಹೋರಾಟಗಾರ ದಿವಂಗತ ರೋಷನ್ ಶೆಟ್ಟಿಗೆ ಬೆಳಗಾವಿ ಜಿಲ್ಲೆಯ ವಿವಿಧ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕನ್ನಡ ಪರ ಸಂಘಟನೆಗಳ ಜಿಲ್ಲಾಧ್ಯಕ್ಷ ಬಾಳಪ್ಪ ಗುಡಗೇನಟ್ಟಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು, ವಾಜಿದ್ ಹಿರೇಗುಡಿ ಹಾಗೂ ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾಧ್ಯಕ್ಷ ಶಿವು ಹಾಗೂ ಗಜಸೇನೆ ಜಿಲ್ಲಾಧ್ಯಕ್ಷರು, ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಇತರ ಪ್ರಮುಖ ಪದಾಧಿಕಾರಿಗಳು ಭಾಗವಹಿಸಿದರು. ಇನ್ನು ಕಾರ್ಯಕ್ರಮದ ವೇಳೆ ದಿವಂಗತ ರೋಷನ್ ಶೆಟ್ಟಿಯ ಕನ್ನಡ ಹಾಡು, ನುಡಿ ಮತ್ತು ಸಂಸ್ಕೃತಿಗಾಗಿ ಸಲ್ಲಿಸಿದ ಅಮೂಲ್ಯ ಸೇವೆಗಳನ್ನು ಸ್ಮರಿಸಿ ಗೌರವಿಸಲಾಗಿದೆ. ರೋಷನ್ ಶೆಟ್ಟಿ ಅವರು ಕಳೆದ 15ನೇ ತಾರೀಕು ವರ್ಷ ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ. ಅವರು ನಮ್ಮ ಬೆಳಗಾವಿಯಲ್ಲಿ ಯಾವುದೇ ಹೋರಾಟ ನಡೆದರೂ ಮುಂಚೆನೇ ನಿಂತು ಎಲ್ಲರ ಜೊತೆ ಸರ್ಕಾರದೊಂದಿಗೆ ಒಂದು ಕನ್ನಡ ಹೋರಾಟ ಮಾಡ್ತಾಯಿದ್ರು. ಅವರ ಸ್ವಭಾವ ಹೇಗಿದ್ದರೆ ಒಬ್ಬ ಆಡಳಿತ ರೀತಿಯಾಗಿ ಬೆಳೆದುಕೊಂಡು ಎಲ್ಲ ಸರ್ಕಾರದ ಜೊತೆ ಕೈ ಜೋಡಿಸಿ ಹೋರಾಟ ಮಾಡ್ತಾಯಿದ್ರು. ಅವರಲ್ಲಿ ಒಂದು ಕೆಚ್ಚಿತ್ತು, ಕನ್ನಡವನ್ನು ಬೆಳೆಸಬೇಕು, ಉಳಿಸಬೇಕು ಹಾಗೂ ಇನ್ನೂ ನಾವು ಕನ್ನಡ ತಾಯಿ ಸೇವೆ ಮಾಡಬೇಕಂತ ಅವರು ಕಳಿಸ್ಕೊಂಡಿದ್ದರು. ಅವರು ನನ್ನ ಹತ್ರ ಬಂದು ನಮ್ಮ ವಿಷಯ ತಿಳ್ಕೊಂಡಿದ್ದರು. ನನ್ನ ಮುಂದೆ ಕನ್ನಡ ಸಂಘ ಸ್ಥಾಪನೆ ಮಾಡಿ ಕನ್ನಡ ಹೋರಾಟ ಮಾಡ್ತೀರಣ್ಣ, ನಿಮ್ಮೆಲ್ಲ ಸರ್ಕಾರ ತಿಳ್ತಿದ್ರು. ಆದರೆ ದೊಡ್ಡ ಕನಸು ಕಂಡಂಥ ಒಂದು ಕನ್ನಡದ ಯುವ ಹೋರಾಟಗಾರ ಇವತ್ತು ನಮ್ಮ ಕನ್ನಡಿಗರನ್ನು ಅಗಲಿದ್ದಾರೆ. ಆ ಒಂದು ಅವರ ಒಂದು ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳ್ಕೊಂಡು ಇವತ್ತು ಸಹ ನಮ್ಮ ಬೆಳಗಾವಿಯ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ನಾವು ಒಂದು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ. ಅವರ ಒಂದು ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ದಯವಿಟ್ಟು ಎಲ್ಲರೂ ಒಂದು 2 ನಿಮಿಷ ಕಾಲ ಮೌನಾಚರಣೆ ಮಾಡಬೇಕು ಹೇಳ್ತೇವೆ. ಅಂತಿಮವಾಗಿ ಅವರ ಆತ್ಮಕ್ಕೆ ಶಾಂತಿ ಲಭಿಸಲೆಂದು ಪ್ರಾರ್ಥನೆ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.